ಗೋಕಾಕ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಕಾರು ಡ್ಯಾಶ್ಬೋರ್ಡ್ನಲ್ಲಿ ಇಟ್ಟಿದ್ದಂತಹ ರಿವಾಲ್ವರ್ನ ಇದೀಗ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಬಾಗಲಕೋಟೆ ಮೂಲದ ವ್ಯಕ್ತಿಯನ್ನ ಬಂಧಿಸಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಅನುಮಾನದ ಮೇಲೆ ಕಾರನ್ನ ತಡೆದಿದ್ರು ಗೋಕಾಕ್ ಪೊಲೀಸರು. ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವ ವೇಳೆ ಡ್ಯಾಶ್ಬೋರ್ಡ್ನಲ್ಲಿ ರಿವಾಲ್ವರ್ ಪತ್ತೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ನಿವಾಸಿ ರಮೇಶ್ ಕೇಸರಗೊಪ್ಪ ಚೌಹಾಣ್ ಕೇವಲ ಬಾಗಲಕೋಟೆಗಷ್ಟೇ ಸೀಮಿತವಾಗಿದ್ದಂತಹ ಗನ್ ಲೈಸೆನ್ಸ್ ಇದು. 2.3 ಲಕ್ಷ ಮೌಲ್ಯದ 2 ದುಬಾರಿ ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ. ಶಹರ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಅನುಮಾನಾಸ್ಪದವಾಗಿ ಕಾರನ್ನ ತಡೆದಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಕಾರ್ ಡ್ಯಾಶ್ಬೋರ್ಡ್ನಲ್ಲಿ ರಿವಾಲ್ವರ್ ಇಟ್ಟಿದ್ರು ಅಂತ ಹೇಳಿ. ಬಾಗಲಕೋಟೆ ಮೂಲದ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಅರೆಸ್ಟ್ ಮಾಡಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಕೋರ್ಟ್ ಸರ್ಕಲ್ ಹತ್ರ ನಡೆದಿರುವಂತಹ ಘಟನೆ ಇದು. ಅನುಮಾನದ ಮೇಲೆ ಪೊಲೀಸರು ಕಾರನ್ನ ತಡೆದಿದ್ರು. ಗೋಕಾಕ್ ಪೊಲೀಸರು ಕಾರ್ ತಡೆದು ಕಾರ್ನ ಡ್ಯಾಶ್ಬೋರ್ಡ್ ಅನ್ನ ಪತ್ತೆ ಹಚ್ಚಿದಾಗ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಗನ್ ಪತ್ತೆ ಆಗಿದೆ. ಆದರೆ ಇಲ್ಲಿ ಕೇವಲ ಬಾಗಲಕೋಟೆಗಷ್ಟೇ ಗನ್ ಲೈಸೆನ್ಸ್ ಸೀಮಿತವಾಗಿತ್ತು. ಆದರೆ ಅದಕ್ಕಿಂತ ಹೊರಭಾಗದಲ್ಲೂ ಕೂಡ ಒಂದು ಗನ್ನನ್ನು ತಗೊಂಡು ಯಾಕೆ ಹೋಗ್ತಿದ್ರು ಅನ್ನುವಂಥ ಪ್ರಶ್ನೆ.